ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಜಂತರ್ ಮಂತರ್ ಗಲಭೆ ಮುಗಿದು 15 ದಿನ ಕಳೆದರೂ ಅದರ ಎಫೆಕ್ಟ್ ಇನ್ನೂ ಮುಗಿದಿಲ್ಲ. ಗಲಭೆ ಎಬ್ಬಿಸಿ ಓಡಿದ ಜಿರಳೆಗಳು ಒಂದೊಂದು ದಿಕ್ಕು ಸೇರ್ಕೊಂಡಿದ್ರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಚಾಲೆಂಜ್ ಮಾಡಿರೋದನ್ನ ದೆಹಲಿ ಪೊಲೀಸ್ ಟೀಮ್ ಗಂಭೀರವಾಗಿ ಪರಿಗಣಿಸಿದೆ. ಅಂದಿನಿಂದಲೇ ಇದರ ಬಗ್ಗೆ ತನಿಖೆ ವೇಗದಲ್ಲಿ ನಡೀತಾ ಇದ್ದು ಈಗ ಸ್ಫೋಟಕ ವಿಚಾರಗಳು ಹೊರಬಂದಿವೆ. ನ್ಯೂಸ್ 18 ಮಾಧ್ಯಮ ಈ ಕುರಿತಂತೆ ಸವಿವರವಾಗಿ ವರದಿಯನ್ನ ನೀಡಿದ್ದು ಅತ್ಯಂತ ವ್ಯವಸ್ಥಿತವಾಗಿ ಈ ಗಲಭೆಯನ್ನ ಎಬ್ಬಿಸಲಾಯಿತು ಅನ್ನೋದನ್ನ ಹೇಳಿದೆ. ಇಡೀ ದೇಶದಾದ್ಯಂತ ಜನಾಕ್ರೋಶ ಇದೆ ಅಂತ ಜನರಿಗೆ ಅನ್ನಿಸೋ ರೀತಿ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದು ಹೇಗೆ, ಇದರಲ್ಲಿ ಯಾರದೆಲ್ಲ ಕೈವಾಡ ಇತ್ತು ಎಲ್ಲವನ್ನೂ ಕೂಡ ಇಂಚಿಂಚಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಇನ್ನೊಂದು ಕಡೆ ಗಾಯಗೊಂಡಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದೆಡೆ ಹೆಜ್ಜಿರಳೆ ಅಭಿಜಿತ್ ದೀಪ್ಗೆ ವಿರುದ್ಧ ವ್ಯಕ್ತಿಯೊಬ್ಬರು ಕೇಸ್ ಹಾಕಿ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿಸುಮಾರು 70 ವರ್ಷ ಅಧಿಕಾರದಲ್ಲಿ ಇದ್ದವರನ್ನ ಕೆಳಗಿಳಿಸಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಆಡಳಿತ ವಿರೋಧಿ ಅಲೆಯನ್ನ ಸರಿಯಾಗಿ ಕ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸತತ 2ನೇ ಬಾರಿಯೂ ಅಧಿಕಾರಕ್ಕೆ ಬಂದು ಲೆಜೆಂಡರಿ ಪಕ್ಷವನ್ನ ಕುಗ್ಗಿಸಿದ್ದಾರೆ ಅಂದ್ರೆ ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದನ್ನ ಒಪ್ಪಬಹುದು. ಅದೇ 3ನೇ ಬಾರಿಯೂ ಅಧಿಕಾರಕ್ಕೆ ಬಂದಿದ್ದಾರೆ ಅಂದಾಗ ಅದರ ಅರ್ಥ ಆ ಪಕ್ಷ ಅಥವಾ ಆ ನಾಯಕರ ಟೀಮ್ ಪವರ್ಫುಲ್ ಆಗಿದೆ ಅನ್ನೋದು. 140 ಕೋಟಿ ಜನರಿರೋ ದೇಶದಲ್ಲಿ ಆ ಜನರಿಗೆ ಇರೋ ವಿಪರೀತ ಸ್ವಾತಂತ್ರ್ಯದ ನಡುವೆಯೂ ಒಂದು ಪಕ್ಷ ಈ ರೀತಿ ಮುನ್ನುಗ್ತಾ ಇದೆ ಅಂದ್ರೆ ಅದು ಪವರ್ಫುಲ್ ಅನ್ನೋದೇ ನೇರ ಉತ್ತರ. ಅಂತ ಪವರ್ಫುಲ್ ಪಕ್ಷವನ್ನ ಈಗ ತಾನೇ ಕಂಡುಬಿಡ್ತಾ ಇರೋ ಒಂದು ಗುಂಪು ಚಾಲೆಂಜ್ ಮಾಡೋದಕ್ಕೆ ಬರ್ತಾ ಇದೆ ಅಂದಾಗ ಅವರ ಹಿಂದೆ ಯಾರೋ ಪ್ರಭಾವಿಗಳು ಇದ್ದೇ ಇರ್ತಾರೆ, ದೊಡ್ಡ ವ್ಯವಸ್ಥೆಯೇ ನಿಂತಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಜಿರಳೆ ಹೋರಾಟ ವಿಷಯದಲ್ಲಿ ಅದು ನಿಜವಾಗ್ತಾ ಇದೆ. ದೆಹಲಿ ಪೊಲೀಸ್ ಹಾಗೂ ಸೈಬರ್ ಟೀಮ್ ನಡೆಸಿರೋ ತನಿಖೆಯಲ್ಲಿ ಹಲವು ಸ್ಫೋಟಕ ವಿಷಯಗಳು ಬೆಳಕಿಗೆ ಬಂದಿದೆ. ಅದರ ವರದಿಯನ್ನ ನ್ಯೂಸ್ 18 ಮಾಧ್ಯಮ ಸಂಸ್ಥೆ ಬಿಚ್ಚಿಟ್ಟಿದ್ದು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ಪೈಕಿ ಮೊದಲ ಅಂಶ, 20ರ ಗಲಭೆಯನ್ನ ದೊಡ್ಡ ಮಟ್ಟದಲ್ಲಿ ನಡೆಸೋ ಸಲುವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಕ್ ಅಕೌಂಟ್ಗಳನ್ನ ರೆಡಿ ಮಾಡಿಕೊಂಡಿದ್ರು. ಫಾರಿನ್ ಬಾಟ್ಗಳು. ಬಾಟ್ ಅಂದರೆ ಕೃತಕ ಬುದ್ಧಿಮತ್ತೆ ಹೊಂದಿರೋ ಸಾಫ್ಟ್ವೇರ್. ಮನುಷ್ಯರಿಗಿಂತಲೂ ವೇಗದಲ್ಲಿ ಪ್ರತಿಕ್ರಿಯೆ ನೀಡುವಂತಹ ತಂತ್ರಜ್ಞಾನವನ್ನ ಬಳಸಿ ತಮಗೆ ಬೇಕಾದ ವಿಚಾರಗಳನ್ನ ಹರಿಬಿಡೋ ಕೆಲಸ ನಡೆದಿತ್ತು. ಒಂದೇ ರೀತಿಯ ವಿಚಾರಗಳನ್ನ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಏಕಕಾಲಕ್ಕೆ ವಿವಿಧ ಅಕೌಂಟ್ಗಳ ಮೂಲಕ ಹರಡಿಸಿ ದೆಹಲಿಯಲ್ಲಿ ದೊಡ್ಡದೇನೋ ನಡೀತಾ ಇದೆ, ಸಿಕ್ಕಾಪಟ್ಟೆ ಜನರು ಬರ್ತಾ ಇದ್ದಾರೆ, ಮೋದಿ ವಿರುದ್ಧ ಲಕ್ಷಾಂತರ ಜನರು ರೊಚ್ಚಿಗೆದ್ದಿದ್ದಾರೆ ಅಂತ ಕೃತಕ ವಾತಾವರಣ ಸೃಷ್ಟಿಸೋ ಕೆಲಸ ಆಗಿತ್ತು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಉದಾಹರಣೆಗೆ 4 ಜನ ವಿದ್ಯಾರ್ಥಿಗಳ ಮೇಲೆ ಒಬ್ಬ ಪೊಲೀಸ್ ಲಾಠಿ ಬೀಸ್ತಾ ಇರೋ ಫೋಟೋ ಸಿಕ್ತು ಅಂದ್ಕೊಳ್ಳಿ. ಆ ಫೋಟೋವನ್ನ ಏಕಕಾಲಕ್ಕೆ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲೂ ಹರಿಬಿಡೋದು. ಒಂದು ಕಡೆ ಎಡಚರರು ಹಾಗೂ ಇದರ ಎಕೋಸಿಸ್ಟಮ್ನಲ್ಲಿ ಬರುವವರು ಅಯ್ಯೋ ಅಮ್ಮ ಇದೆಂತ ಅನ್ಯಾಯ, ನ್ಯಾಯ ಕೇಳಿದ್ರೆ ಹೀಗೆ ಹೊಡಿತಾ ಇದ್ದಾರೆ ನೋಡಿ, ಅಬ್ಬಬ್ಬಾ ನಾವು ಎಂಥ ದೇಶದಲ್ಲಿದ್ದೀವಿ, ಮೋದಿ ಸರ್ವಾಧಿಕಾರಿ ಅನ್ನೋ ರೀತಿಯ ತಲೆ ಬರಹಗಳನ್ನ ಹಾಕಿ ಪೋಸ್ಟ್ ಮಾಡ್ತಾರೆ. ಅವರ ಕೆಟಗರಿಗೆ ಸೇರಿದ ಎಲ್ಲರೂ ಏಕಕಾಲಕ್ಕೆ ಇದನ್ನೇ ಪೋಸ್ಟ್ ಮಾಡ್ತಾರೆ. ನಂತರ ಫೇಕ್ ಅಕೌಂಟ್ಗಳ ಮೂಲಕ ಇದನ್ನ ಇನ್ನೂ ವ್ಯಾಪಕಗೊಳಿಸ್ತಾ ಹೋಗಲಾಗುತ್ತೆ. ಬಾಟ್ಗಳು ಈ ರೀತಿ ಪೋಸ್ಟ್ಗಳಿಗೆ ಹೋರಾಟವನ್ನ ಬೆಂಬಲಿಸುವ ಹಾಗೂ ಸರ್ಕಾರವನ್ನ ದೂಷಿಸೋ ರೀತಿಯ ಕಮೆಂಟ್ಗಳನ್ನ ಹಾಕಿ ಶೇರ್ ಮಾಡುತ್ತವೆ. ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದ್ರೂ ಇದೇ ಸುದ್ದಿಗಳು ಕಾಣೋ ರೀತಿ ಕೃತಕ ವ್ಯವಸ್ಥೆಯನ್ನ ರೆಡಿ ಮಾಡಲಾಗಿತ್ತು ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ಅಲ್ಪ ಕಾಲದಲ್ಲೇ ಈ ಪ್ರೊಟೆಸ್ಟ್ ಬಗ್ಗೆ ಇಡೀ ದೇಶದಲ್ಲಿ ಸುದ್ದಿ ಹರಡೋ ರೀತಿ ವ್ಯವಸ್ಥೆ ನಡೆಸಲಾಗಿತ್ತು. ಅಲ್ಲದೆ ಇದೇ ವೇಳೆ ಜುಲೈ 20ರಿಂದ ಜುಲೈ 23ರ ಅವಧಿಯಲ್ಲಿ ಒಂದೇ ರೀತಿಯ ರೀಲ್ಗಳು ಶೇರ್ ಆಗಿವೆ ಅನ್ನೋ ಮಾಹಿತಿ ಕೂಡ ಪೊಲೀಸ್ ಟೀಮ್ನಿಂದ ಹೊರಬಂದಿದೆ. ಜುಲೈ 20 ಅಂದ್ರೆ ಗಲಭೆ ನಡೆದ ದಿನ. ಅದರ ನಂತರದ 2 ದಿನಗಳು ಪೊಲೀಸರು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಬಿಂಬಿಸುವಂತಹ ವಿಡಿಯೋಗಳು ವ್ಯಾಪಕವಾಗಿ ಶೇರ್ ಆಗಿವೆ ಅನ್ನೋದನ್ನ ಹೇಳಿದ್ದಾರೆ. ಇದು ನ್ಯಾಚುರಲ್ ಆಗಿ ಆಗಿರೋದಲ್ಲ, ವ್ಯವಸ್ಥಿತವಾಗಿ ಮಾಡಲಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ರೀತಿಯ ವಿಡಿಯೋಗಳು ಹಾಗೂ ಪೋಸ್ಟ್ಗಳನ್ನ ಕೆಲ ದಿನಗಳ ಕಾಲ ಕಂಪ್ಲೀಟ್ ವೈರಲ್ ಮಾಡಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ನಡೀತಾ ಇದೆ, ಜನರು ರೊಚ್ಚಿಗೆದ್ದಿದ್ದಾರೆ ಅನ್ನೋ ರೀತಿ ಎಲ್ಲಾ ಕಡೆ ಕಾಣಿಸೋ ಹಾಗೆ ವಾತಾವರಣವನ್ನ ಸೃಷ್ಟಿಸಲಾಗಿತ್ತು ಅನ್ನೋದನ್ನ ಈ ಸ್ಫೋಟಕ ವರದಿ ಹೇಳ್ತಾ ಇದೆ. ಇದು ಪತ್ತೆಯಾದ ಬೆನ್ನಲ್ಲೇ ಇದನ್ನೆಲ್ಲ ಮಾಡಿಸಿದ್ದು ಯಾರು, ಆಪರೇಟ್ ಮಾಡ್ತಾ ಇದ್ದಿದ್ದು ಯಾರು, ಎಲ್ಲಿಂದ ಈ ಕೆಲಸ ಆಗ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ದೆಹಲಿ ಪೊಲೀಸ್ ಟೀಮ್ ಮುಂದಾಗಿದೆ. ಈ ಸಂಬಂಧ ಪ್ರಮುಖ ಸೋಷಿಯಲ್ ಮೀಡಿಯಾ ಸಂಸ್ಥೆಗಳಾದ ಮೆಟಾ, ಗೂಗಲ್ ಹಾಗೂ ಎಕ್ಸ್ ಮೂಲಕ ಮಾಹಿತಿಯನ್ನ ತರಿಸಿಕೊಳ್ಳೋದಕ್ಕೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಈ ಗಲಭೆಯ ಉದ್ದೇಶವೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪೂರ್ಣ ದೃಷ್ಟಿಕೋನವನ್ನ ಬದಲಿಸಿ ಎಲ್ಲಾ ಕಡೆಗಳಲ್ಲೂ ಇದೇ ವಿಚಾರ ಪ್ರಚಾರ ಆಗ್ಬೇಕು ಅನ್ನೋದಾಗಿದ್ರಿಂದ ಈ ದಿಗ್ಗಜ ಪ್ಲಾಟ್ಫಾರ್ಮ್ಗಳು ಅಂತಹ ಕಂಟೆಂಟ್ಗಳನ್ನ ಬೂಸ್ಟ್ ಮಾಡಿದ್ದು ಯಾಕೆ, ಈ ಪ್ಲಾಟ್ಫಾರ್ಮ್ಗಳ ಆಲ್ಗರಿದಮ್ನಂತೆಯೇ ಬೂಸ್ಟ್ ಆಗಿತ್ತಾ ಅಥವಾ ಉದ್ದೇಶ ಪೂರ್ವಕವಾಗಿ ಯಾರಾದರೂ ಬೂಸ್ಟ್ ಮಾಡಿಸಿದ್ರ ಅನ್ನೋದನ್ನ ಕೇಳುವ ಕೆಲಸ ಆಗ್ತಾ ಇದೆ.
ಗಲಭೆಯ ಹಿಂದಿನ ದಿನ ಹಾಗೂ ನಂತರದ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಸ್ ಇನ್ಫಾರ್ಮೇಶನ್ ಅರ್ಥಾತ್ ಸುಳ್ಳು ಸುದ್ದಿಗಳು ಹರಿದಾಡಿವೆ ಅನ್ನೋದನ್ನ ಪೊಲೀಸ್ ಟೀಮ್ ಮಾನಿಟರ್ ಮಾಡಿದೆ. ಅದರಿಂದ ಈ ಮಾಹಿತಿಗಳು ಈ ಕೇಸ್ಗೆ ದೊಡ್ಡ ತಿರುವು ನೀಡುವ ಸಾಧ್ಯತೆ ಇದೆ. ಅಂದಹಾಗೆ ಬಾಟ್ ಅಥವಾ ಫೇಕ್ ಅಕೌಂಟ್ಗಳು ಹೇಗಿರುತ್ತೆ ಅಂದ್ರೆ ಒಂದೇ ಅದಕ್ಕೆ ಪ್ರೊಫೈಲ್ ಫೋಟೋ ಇರೋದಿಲ್ಲ, ವಿಚಿತ್ರ ಹೆಸರುಗಳಿರುತ್ತವೆ. ಕೆಲವೊಂದು ಸಲ ಭಾರತೀಯ ಸರ್ನೇಮ್ಗಳು ಅಂದ್ರೆ ಅಪ್ಪಟ ಹಿಂದೂ ಅಂತ ಅನ್ನಿಸೋ ರೀತಿಯ ಸರ್ನೇಮ್ಗಳನ್ನ ಬಳಸಿ ಸರ್ಕಾರ ಹಾಗೂ ಮೋದಿ ವಿರುದ್ಧ ಪೋಸ್ಟ್ ಹಾಕಿಸೋ ಕೆಲಸ ಆಗುತ್ತೆ. ಮೇಲ್ನೋಟಕ್ಕೆ ಇದನ್ನು ನೋಡಿದಾಗ ಎಲ್ಲಾ ಹಿಂದೂಗಳು ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನಿಸೋ ರೀತಿ ಮಾಡೋ ಕೆಲಸಗಳು ನಡೆದಿರೋ ಉದಾಹರಣೆಗಳಿವೆ. ಅಂದಹಾಗೆ ಈ ಸುಳ್ಳು ಸುದ್ದಿ ಹರಡಿಸೋ ಕೆಲಸ ಕೇವಲ ನಕಲಿ ಅಕೌಂಟ್ಗಳಿಂದ ಆಗಿಲ್ಲ. ಇದೇ ಸೌರವ್ ದಾಸ್ ಗಲಭೆ ನಡೆಯೋ ಹೊತ್ತಲ್ಲಿ 12 ವರ್ಷದ ಬಾಲಕಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ, ಸೋನಂ ವಾಂಗ್ಚುಕ್ ಹೆಂಡತಿಯನ್ನ ಎಳೆದಾಡಿದ್ದಾರೆ ಅಂತ ಪೋಸ್ಟ್ ಹಾಕಿದ. ಅದನ್ನ ಗಮನಿಸಿದ್ದ ದೆಹಲಿ ಪೊಲೀಸರು ತಕ್ಷಣವೇ ಅದಕ್ಕೆ ಅಧಿಕೃತ ಅಕೌಂಟ್ ಮೂಲಕ ಇದೆಲ್ಲ ಸುಳ್ಳು ಅಂತ ರಿಪ್ಲೈ ಕೊಟ್ಟಿದ್ರು. ಅದರಿಂದ ಸುಳ್ಳು ಸಂಗತಿ ಹರಡಿಸೋದು ಪ್ರಮುಖ ಅಸ್ತ್ರ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದಕ್ಕೆ ಪುಷ್ಟಿ ನೀಡೋ ಹೇಳಿಕೆ ಗಾಯಗೊಂಡಿರೋ ಪೊಲೀಸ್ ಅಧಿಕಾರಿಗಳ ಕಡೆಯಿಂದ ಬಂದಿದೆ. ಅದೇನೆಂದ್ರೆ ಗಲಭೆ ನಡೆದ ದಿನ ಜುಲೈ 20 ಬೆಳಿಗ್ಗೆ 6ರಿಂದ 7 ಗಂಟೆ ಹೊತ್ತಲ್ಲಿ ಆ ಸ್ಥಳದಲ್ಲಿ ಇದ್ದಿದ್ದು ಕೇವಲ 1000 ಜನರು ಅಷ್ಟೇ. ಆದರೆ 11 ಗಂಟೆ ಹೊತ್ತಿಗೆ ಲಕ್ಷಾಂತರ ಜನರ ಜಮಾವಣೆಯಾಗಿತ್ತು. ಅದರಲ್ಲಿ ಅಬ್ಬಬ್ಬ ಅಂದ್ರೆ 10% ವಿದ್ಯಾರ್ಥಿಗಳಿದ್ರೇನೋ. ಬಹುತೇಕರು ತಮ್ಮ ಬ್ಯಾಗ್ಗಳಲ್ಲಿ ಕಲ್ಲುಗಳನ್ನ ತುಂಬಿಕೊಂಡು ಬಂದಿದ್ರು. ಆ ರೀತಿ ಕಲ್ಲುಗಳನ್ನೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಳಸಿದ್ರು ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಕೇಳಿದ್ಮೇಲೆ ಯಾಕೆ ಕೇಸ್ ವಾಪಸ್ ತೆಗೀರಿ ಅಂತ ಜಿರಳೆಗಳು ಪಟ್ಟು ಬೀಳ್ತಾ ಇರೋದು ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಬ್ಯಾಗ್ಗಳಲ್ಲಿ ಕಲ್ಲು ತುಂಬಿಸಿಕೊಂಡು ಬರುವಷ್ಟು ಪ್ರಿಪೇರ್ ಆಗಿದ್ರು ಅಂದ್ರೆ ಇದೆಲ್ಲ ಒಂದು ದಿನದಲ್ಲಿ ನಡೆದಿರೋದಲ್ಲ, ಎಷ್ಟೋ ದಿನಗಳ ಕಾಲ ಪ್ಲಾನ್ ನಡೆಸಿ ನಂತರದಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಈ ಕೇಸ್ ತನಿಖೆ ದೊಡ್ಡ ಮಟ್ಟದಲ್ಲಿ ಹೋದಷ್ಟು ದಿಕ್ಕು ಬದಲಿಸೋ ರೀತಿಯ ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ಇನ್ನು ಒಂದು ಕಡೆ ಸುಳ್ಳು ಸುದ್ದಿಗಳನ್ನ ಜನರಿಗೆ ತಲುಪಿಸೋ ಕೆಲಸ, ಶಸ್ತ್ರ ಸಜ್ಜಿತರಾದ ಹೋರಾಟಗಾರರನ್ನ ಕಣಕ್ಕಿಳಿಸೋ ಪ್ಲಾನ್. ಈ ಮಧ್ಯೆ ಇನ್ನೊಂದು ಘಟನೆ ಕೂಡ ನಡೀತು. ಸಡನ್ ಆಗಿ ಬಾಲಿವುಡ್ ಸೇರಿ ಕೆಲ ಸಣ್ಣ ಪುಟ್ಟ ಸೆಲೆಬ್ರಿಟಿಗಳು ಅಖಾಡಕ್ಕೆ ಇಳಿದಿದ್ರು. ಇದ್ದಕ್ಕಿದ್ದಂತೆ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಇನ್ನಿಲ್ಲದ ಕಾಳಜಿ ಬಂದು ಏಕಕಾಲಕ್ಕೆ ಪೋಸ್ಟ್ ಮಾಡಿದ್ರು. ಅಂತ ನಟ ನಟಿಯರೆಲ್ಲರಿಗೂ ದೊಡ್ಡ ದೊಡ್ಡ ಅಮೌಂಟ್ ಪೇ ಮಾಡಲಾಗಿತ್ತು ಅನ್ನೋದನ್ನ ವ್ಯಕ್ತಿಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ಫೈಜಾನ್ ಅನ್ಸಾರಿ ಅನ್ನೋ ವ್ಯಕ್ತಿ ಈ ಕುರಿತಂತೆ ಅಭಿಜಿತ್ ದೀಪ್ಗೆ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಊರ್ಫಿ ಜಾವೇದ್ಗೆ 1 ಲಕ್ಷ, ಪೂನಂ ಪಾಂಡೆಗೆ 20,000 ರೂಪಾಯಿ ಹಣವನ್ನ ನೀಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ರೂವಾರಿ ಅಭಿಜಿತ್ ದೀಪ್ಗೆ. ಆತನ ಉದ್ದೇಶವೇ ಗಲಭೆ ಎಬ್ಬಿಸೋದಾಗಿತ್ತು. ಸರಿಯಾದ ಸಮಯಕ್ಕೆ ದೆಹಲಿ ಪೊಲೀಸರು ಸೋನಂ ವಾಂಗ್ಚುಕ್ರನ್ನ ಸ್ಥಳದಿಂದ ಕರ್ಕೊಂಡು ಹೋದ್ರು. ಇಲ್ಲದೇ ಇದ್ರೆ ಇನ್ನೂ ದೊಡ್ಡ ಅವಾಂತರಕ್ಕೆ ಸಾಕ್ಷಿ ಆಗ್ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಪುಣೆಯಲ್ಲಿ ನನ್ನ ಮೇಲೂ ಹಲ್ಲೆ ಆಗಿದೆ ಅನ್ನೋದನ್ನ ಅನ್ಸಾರಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಲಿಖಿತ ಕಂಪ್ಲೇಂಟ್ ನೀಡಿದ್ದು ಅದರ ಕಾಪಿಯನ್ನು ಕೂಡ ಮಾಧ್ಯಮದ ಮುಂದೆ ತೋರಿಸಿದ್ದಾರೆ. ಅಲ್ಲಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅನ್ನೋದು ಕೇವಲ ಜಿರಳೆಗಳ ಮುಂದಿನ ಪ್ಲಾನ್ ಅನ್ನ ಹಾಳು ಮಾಡೋ ತಂತ್ರ ಆಗಿತ್ತು ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಒಟ್ನಲ್ಲಿ ದೆಹಲಿ ಪೊಲೀಸ್ ಟೀಮ್ ಒಂದರ ನಂತರ ಒಂದು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಇದೆ. ಇನ್ನು ಇದರಲ್ಲಿ ಯಾರ್ಯಾರ ಹೆಸರು ಬರಲಿದೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.